ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೊಸದೊಂದು ಆಯಾಮವನ್ನು ನೀಡಿದ್ದಾರೆ. ಕಾಂಗ್ರೆಸ್ನ ಒಳಗಿರುವ ಬಣ ಬಡಿದಾಟವೇ ಇಡಿ ದಾಳಿಗೆ ಕಾರಣವಾಯಿತು ಅನ್ನೋದು ಜೋಶಿ ಅವರ ಹೇಳಿಕೆ. ಕಾಂಗ್ರೆಸ್ನ ಒಳಗಿರುವ ಆ ಬಣ ಪರಮೇಶ್ವರ್ ಅವರ ಮೇಲಿನ ಇಡಿ ದಾಳಿಗೆ ಕಾರಣವಂತೆ ಕಾಂಗ್ರೆಸ್ ನಾಯಕರ ವಿರುದ್ಧವೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಪರಮೇಶ್ವರ್ ಅವರ ವಿರುದ್ಧ ದೂರು ನೀಡಿದ್ಯಾರು? ಸಿದ್ದರಾಮಯ್ಯ ಅವರಿಗೆ ಎಲ್ಲಾ ಗೊತ್ತಿದೆ ಅಂತ ಹೇಳೋ ಮೂಲಕ ಕಾಂಗ್ರೆಸ್ನ ಬಣ ಬಡಿದಾಟವೇ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲಿನ ಇಡಿ ದಾಳಿಗೆ ಕಾರಣ ಅಂತ ಹೇಳಿಕೆ ನೀಡಿದ್ದಾರೆ. ಮೊದಲಿದ್ದು 2013 ಪರಮೇಶ್ವರ್ ಅವರನ್ನು ಸೋಲಿಸಿದ್ದಾರೆ. ಸಿದ್ದರಾಮಯ್ಯನವರ ಜನ ಇತಿಹಾಸವನ್ನ ಸರಳವಾಗಿ ಮರೆಯುವುದಿಲ್ಲ. ಯಾರು ಸೋಲಿಸಿದ್ರು? ಜಗತ್ ಜಾಹೀರದ ಇದೇ ಸಿದ್ದರಾಮಯ್ಯನವರು ಸೋಲಿಸಿದ್ರು. ಎರಡನೇದ್ದು, ಈ ಪ್ರಕರಣದ ಅಂದ್ರೆ ಬಂಗಾರವನ್ನೇ ಕಳ್ಳತನದಿಂದ ತರುವುದರನ್ನ ಹಿಡಿದುಕೊಂಡು ಉಳಿದ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂತ ಮತ್ತು ಉಳಿದೆಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಒಬ್ಬರಿಗೊಬ್ಬರು ಇಡಿ ಆಕ್ಷನ್ ತಗೋರಿ ಅಂತ ಪತ್ರ ಬರೀತಾ ಇರೋರು ಯಾರು? ಕಾಂಗ್ರೆಸ್ಸಿನ ಒಂದು ಗುಂಪು ಪರಮೇಶ್ವರ್ ಅವರ ಮೇಲೆ ಆಕ್ಷನ್ ಆಗಬೇಕು ಅಂತ ತಿಳ್ಕೊಂಡು ಎಲ್ಲಾ ಮಾಹಿತಿಯನ್ನ ಕಳಿಸ್ತಾರೆ. ಮತ್ತೆ ಇಲ್ಲಿ ಡ್ರಾಮಾ ಮಾಡ್ತೀರಿ ನೀವು. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಪರಮೇಶ್ವರ್ ಅವರ ಬಗ್ಗೆ ನಮಗೆ ಗೌರವದ, ಅವರೊಬ್ಬ ಸಭ್ಯ ರಾಜಕಾರಣಿ. ಏನಾಗಿದೆ ಅಂದ್ರೆ ಅವರು ಹುಡುಕ್ತಾ ಇದ್ದಾರೆ. ಬಿಕಾಸ್ ದೆರ್ ಆರ್ ಕಂಪ್ಲೇಂಟ್ಸ್. ಇವರೇ ಕಳಿಸಿದ್ದು ಮಾಹಿತಿ ಎಲ್ಲ. ಯಾರು? ಕಾಂಗ್ರೆಸ್ನವರೇ, ಕಾಂಗ್ರೆಸ್ಸಿನ ಒಂದು ಗುಂಪಿನವರೇ ಕಳಿಸಿದ್ದಾರೆ. ಸಿದ್ದರಾಮಯ್ಯನವರಿಗೂ ಗೊತ್ತದ ಯಾರು ಕಳಿಸ್ಯಾರಂತ. ಯಾರಿಗೆ ಗೊತ್ತ? ಸಿದ್ದರಾಮಯ್ಯನವ್ರು ಕೇಳ್ರಿ ಹೇಳ್ತಾರೆ. ಇಂಟೆಲಿಜೆನ್ಸ್ ಅವ್ರ ಕಡೆ ಅದ. ಮತ್ತೆ ಈ ಡ್ರಾಮಾ ಮಾಡ್ತೀರಿ ನೀವು ಸಿದ್ದರಾಮಯ್ಯನವರೇ. ಮತ್ತು ಮಾಹಿತಿ ಸಿಕ್ಕಾಗ ಇಡೀ ತನ್ನ ಕಾನೂನಿನ ಚಟುವಟಿಕೆಯನ್ನ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾ ಇದೆ. ಅದು ಅವರು ಗೃಹ ಮಂತ್ರಿ ಇದ್ದಾರಂತಾಗ್ಲಿ, ಕಾಂಗ್ರೆಸ್ ನಾಯಕರಿದ್ದಾರಂತಾಗ್ಲಿ, ಅಥವಾ ಇನ್ಯಾವುದೇ ಕಾರಣಕ್ಕೆ ಅದಾಗಿಲ್ಲ. ಇವರೇ ಮಾಹಿತಿಯನ್ನ ಬೇಕಂತಲೇ ಕೊಟ್ಟು ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೊಸದೊಂದು ಆಯಾಮವನ್ನು ನೀಡಿದ್ದಾರೆ. ಕಾಂಗ್ರೆಸ್ನ ಒಳಗಿರುವ ಬಣ ಬಡಿದಾಟವೇ ಇಡಿ ದಾಳಿಗೆ ಕಾರಣವಾಯಿತು ಅನ್ನೋದು ಜೋಶಿ ಅವರ ಹೇಳಿಕೆ. ಕಾಂಗ್ರೆಸ್ನ ಒಳಗಿರುವ ಆ ಬಣ ಪರಮೇಶ್ವರ್ ಅವರ ಮೇಲಿನ ಇಡಿ ದಾಳಿಗೆ ಕಾರಣವಂತೆ ಕಾಂಗ್ರೆಸ್ ನಾಯಕರ ವಿರುದ್ಧವೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಪರಮೇಶ್ವರ್ ಅವರ ವಿರುದ್ಧ ದೂರು ನೀಡಿದ್ಯಾರು? ಸಿದ್ದರಾಮಯ್ಯ ಅವರಿಗೆ ಎಲ್ಲಾ ಗೊತ್ತಿದೆ ಅಂತ ಹೇಳೋ ಮೂಲಕ ಕಾಂಗ್ರೆಸ್ನ ಬಣ ಬಡಿದಾಟವೇ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲಿನ ಇಡಿ ದಾಳಿಗೆ ಕಾರಣ ಅಂತ ಹೇಳಿಕೆ ನೀಡಿದ್ದಾರೆ. ಮೊದಲಿದ್ದು 2013 ಪರಮೇಶ್ವರ್ ಅವರನ್ನು ಸೋಲಿಸಿದ್ದಾರೆ. ಸಿದ್ದರಾಮಯ್ಯನವರ ಜನ ಇತಿಹಾಸವನ್ನ ಸರಳವಾಗಿ ಮರೆಯುವುದಿಲ್ಲ. ಯಾರು ಸೋಲಿಸಿದ್ರು? ಜಗತ್ ಜಾಹೀರದ ಇದೇ ಸಿದ್ದರಾಮಯ್ಯನವರು ಸೋಲಿಸಿದ್ರು. ಎರಡನೇದ್ದು, ಈ ಪ್ರಕರಣದ ಅಂದ್ರೆ ಬಂಗಾರವನ್ನೇ ಕಳ್ಳತನದಿಂದ ತರುವುದರನ್ನ ಹಿಡಿದುಕೊಂಡು ಉಳಿದ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂತ ಮತ್ತು ಉಳಿದೆಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಒಬ್ಬರಿಗೊಬ್ಬರು ಇಡಿ ಆಕ್ಷನ್ ತಗೋರಿ ಅಂತ ಪತ್ರ ಬರೀತಾ ಇರೋರು ಯಾರು? ಕಾಂಗ್ರೆಸ್ಸಿನ ಒಂದು ಗುಂಪು ಪರಮೇಶ್ವರ್ ಅವರ ಮೇಲೆ ಆಕ್ಷನ್ ಆಗಬೇಕು ಅಂತ ತಿಳ್ಕೊಂಡು ಎಲ್ಲಾ ಮಾಹಿತಿಯನ್ನ ಕಳಿಸ್ತಾರೆ. ಮತ್ತೆ ಇಲ್ಲಿ ಡ್ರಾಮಾ ಮಾಡ್ತೀರಿ ನೀವು. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಪರಮೇಶ್ವರ್ ಅವರ ಬಗ್ಗೆ ನಮಗೆ ಗೌರವದ, ಅವರೊಬ್ಬ ಸಭ್ಯ ರಾಜಕಾರಣಿ. ಏನಾಗಿದೆ ಅಂದ್ರೆ ಅವರು ಹುಡುಕ್ತಾ ಇದ್ದಾರೆ. ಬಿಕಾಸ್ ದೆರ್ ಆರ್ ಕಂಪ್ಲೇಂಟ್ಸ್. ಇವರೇ ಕಳಿಸಿದ್ದು ಮಾಹಿತಿ ಎಲ್ಲ. ಯಾರು? ಕಾಂಗ್ರೆಸ್ನವರೇ, ಕಾಂಗ್ರೆಸ್ಸಿನ ಒಂದು ಗುಂಪಿನವರೇ ಕಳಿಸಿದ್ದಾರೆ. ಸಿದ್ದರಾಮಯ್ಯನವರಿಗೂ ಗೊತ್ತದ ಯಾರು ಕಳಿಸ್ಯಾರಂತ. ಯಾರಿಗೆ ಗೊತ್ತ? ಸಿದ್ದರಾಮಯ್ಯನವ್ರು ಕೇಳ್ರಿ ಹೇಳ್ತಾರೆ. ಇಂಟೆಲಿಜೆನ್ಸ್ ಅವ್ರ ಕಡೆ ಅದ. ಮತ್ತೆ ಈ ಡ್ರಾಮಾ ಮಾಡ್ತೀರಿ ನೀವು ಸಿದ್ದರಾಮಯ್ಯನವರೇ. ಮತ್ತು ಮಾಹಿತಿ ಸಿಕ್ಕಾಗ ಇಡೀ ತನ್ನ ಕಾನೂನಿನ ಚಟುವಟಿಕೆಯನ್ನ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾ ಇದೆ. ಅದು ಅವರು ಗೃಹ ಮಂತ್ರಿ ಇದ್ದಾರಂತಾಗ್ಲಿ, ಕಾಂಗ್ರೆಸ್ ನಾಯಕರಿದ್ದಾರಂತಾಗ್ಲಿ, ಅಥವಾ ಇನ್ಯಾವುದೇ ಕಾರಣಕ್ಕೆ ಅದಾಗಿಲ್ಲ. ಇವರೇ ಮಾಹಿತಿಯನ್ನ ಬೇಕಂತಲೇ ಕೊಟ್ಟು ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೊಸದೊಂದು ಆಯಾಮವನ್ನು ನೀಡಿದ್ದಾರೆ. ಕಾಂಗ್ರೆಸ್
ಕಾಂಗ್ರೆಸ್ನ ಒಳಗಿರುವ ಬಣ ಬಡಿದಾಟವೇ ಇಡಿ ದಾಳಿಗೆ ಕಾರಣವಾಯಿತು ಅನ್ನೋದು ಜೋಶಿ ಅವರ ಹೇಳಿಕೆ. ಕಾಂಗ್ರೆಸ್ನ ಒಳಗಿರುವ ಆ ಬಣ ಪರಮೇಶ್ವರ್ ಅವರ ಮೇಲಿನ ಇಡಿ ದಾಳಿಗೆ ಕಾರಣವಂತೆ. ಕಾಂಗ್ರೆಸ್ ನಾಯಕರ ವಿರುದ್ಧವೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಪರಮೇಶ್ವರ್ ಅವರ ವಿರುದ್ಧ ದೂರು ನೀಡಿದ್ಯಾರು? ಸಿದ್ದರಾಮಯ್ಯ ಅವರಿಗೆ ಎಲ್ಲಾ ಗೊತ್ತಿದೆ ಅಂತ ಹೇಳೋ ಮೂಲಕ ಕಾಂಗ್ರೆಸ್ನ ಬಣ ಬಡಿದಾಟವೇ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲಿನ ಇಡಿ ದಾಳಿಗೆ ಕಾರಣ ಅಂತ ಹೇಳಿ ಹೇಳಿಕೆ ನೀಡಿದ್ದಾರೆ. ಮೊದಲಿದ್ದು 2013 ಪರಮೇಶ್ವರ್ ಅವರನ್ನು ಸೋಲಿಸಿದ್ದಾರೆ. ಸಿದ್ದರಾಮಯ್ಯನವರ ಜನ ಇತಿಹಾಸವನ್ನ ಸರಳವಾಗಿ ಮರೆಯುವುದಿಲ್ಲ. ಯಾರು ಸೋಲಿಸಿದ್ರು? ಜಗತ್ ಜಾಹೀರದ ಇದೇ ಸಿದ್ದರಾಮಯ್ಯನವರು ಸೋಲಿಸಿದ್ರು. ಎರಡನೇದ್ದು, ಈ ಪ್ರಕರಣದ ಅಂದ್ರೆ ಬಂಗಾರವನ್ನೇ ಕಳ್ಳತನದಿಂದ ತರುವುದರನ್ನ ಹಿಡಿದುಕೊಂಡು ಉಳಿದ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂತ ಮತ್ತು ಉಳಿದೆಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಒಬ್ಬರಿಗೊಬ್ಬರು ಇಡಿ ಆಕ್ಷನ್ ತಗೋರಿ ಅಂತ ಪತ್ರ ಬರೀತಾ ಇರೋರು ಯಾರು? ಕಾಂಗ್ರೆಸ್ಸಿನ ಒಂದು ಗುಂಪು ಪರಮೇಶ್ವರ್ ಅವರ ಮೇಲೆ ಆಕ್ಷನ್ ಆಗಬೇಕು ಅಂತ ತಿಳ್ಕೊಂಡು ಎಲ್ಲಾ ಮಾಹಿತಿಯನ್ನ ಕಳಿಸ್ತಾರೆ. ಮತ್ತೆ ಇಲ್ಲಿ ಡ್ರಾಮಾ ಮಾಡ್ತೀರಿ ನೀವು. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಪರಮೇಶ್ವರ್ ಅವರ ಬಗ್ಗೆ ನಮಗೆ ಗೌರವದ, ಅವರೊಬ್ಬ ಸಭ್ಯ ರಾಜಕಾರಣಿ. ಏನಾಗಿದೆ ಅಂದ್ರೆ ಅವರು ಹುಡುಕ್ತಾ ಇದ್ದಾರೆ. ಬಿಕಾಸ್ ದೆರ್ ಆರ್ ಕಂಪ್ಲೇಂಟ್ಸ್. ಇವರೇ ಕಳಿಸಿದ್ದು ಮಾಹಿತಿ ಎಲ್ಲ. ಯಾರು? ಕಾಂಗ್ರೆಸ್ನವರೇ, ಕಾಂಗ್ರೆಸ್ಸಿನ ಒಂದು ಗುಂಪಿನವರೇ ಕಳಿಸಿದ್ದಾರೆ. ಸಿದ್ದರಾಮಯ್ಯನವರಿಗೂ ಗೊತ್ತದ ಯಾರು ಕಳಿಸ್ಯಾರಂತ. ಯಾರಿಗೆ ಗೊತ್ತದ? ಸಿದ್ದರಾಮಯ್ಯನವ್ರು ಕೇಳ್ರೆ ಹೇಳ್ತಾರೆ, ಇಂಟೆಲಿಜೆನ್ಸ್ ಅವ್ರ ಕಡೆ ಅದ. ಮತ್ತೆ ಈ ಡ್ರಾಮಾ ಮಾಡ್ತೀರಿ ನೀವು ಸಿದ್ದರಾಮಯ್ಯನವರೇ. ಮತ್ತು ಮಾಹಿತಿ ಸಿಕ್ಕಾಗ ಇಡೀ ತನ್ನ ಕಾನೂನು ಚಟುವಟಿಕೆಯನ್ನ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾ ಇದೆ. ಅದು ಅವರು ಗೃಹ ಮಂತ್ರಿ ಇದ್ದಾರಂತಾಗ್ಲಿ, ಕಾಂಗ್ರೆಸ್ ನಾಯಕರಿದ್ದಾರಂತಾಗ್ಲಿ, ಅಥವಾ ಇನ್ಯಾವುದೇ ಕಾರಣಕ್ಕೆ ಅದಾಗಿಲ್ಲ. ಇವರೇ ಮಾಹಿತಿಯನ್ನ ಬೇಕಂತಲೇ ಕೊಟ್ಟು ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೊಸದೊಂದು ಆಯಾಮವನ್ನು ನೀಡಿದ್ದಾರೆ. ಕಾಂಗ್ರೆಸ್ನ ಒಳಗಿರುವ ಬಣ ಬಡಿದಾಟವೇ ಇಡಿ ದಾಳಿಗೆ ಕಾರಣವಾಯಿತು ಅನ್ನೋದು ಜೋಶಿ ಅವರ ಹೇಳಿಕೆ. ಕಾಂಗ್ರೆಸ್ನ ಒಳಗಿರುವ ಆ ಬಣ ಪರಮೇಶ್ವರ್ ಅವರ ಮೇಲಿನ ಇಡಿ ದಾಳಿಗೆ ಕಾರಣವಂತೆ. ಕಾಂಗ್ರೆಸ್ ನಾಯಕರ ವಿರುದ್ಧವೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಪರಮೇಶ್ವರ್ ಅವರ ವಿರುದ್ಧ ದೂರು ನೀಡಿದ್ಯಾರು? ಸಿದ್ದರಾಮಯ್ಯ ಅವರಿಗೆ ಎಲ್ಲಾ ಗೊತ್ತಿದೆ ಅಂತ ಹೇಳೋ ಮೂಲಕ ಕಾಂಗ್ರೆಸ್ನ ಬಣ ಬಡಿದಾಟವೇ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲಿನ ಇಡಿ ದಾಳಿಗೆ ಕಾರಣ ಅಂತ ಹೇಳಿ ಹೇಳಿಕೆ ನೀಡಿದ್ದಾರೆ. ಮೊದಲಿದ್ದು 2013 ಪರಮೇಶ್ವರ್ ಅವರನ್ನು ಸೋಲಿಸಿದ್ದಾರೆ. ಸಿದ್ದರಾಮಯ್ಯನವರ ಜನ ಇತಿಹಾಸವನ್ನ ಸರಳವಾಗಿ ಮರೆಯುವುದಿಲ್ಲ. ಯಾರು ಸೋಲಿಸಿದ್ರು? ಜಗತ್ ಜಾಹೀರದ ಇದೇ ಸಿದ್ದರಾಮಯ್ಯನವರು ಸೋಲಿಸಿದ್ರು. ಎರಡನೇದ್ದು, ಈ ಪ್ರಕರಣದ ಅಂದ್ರೆ ಬಂಗಾರವನ್ನೇ ಕಳ್ಳತನದಿಂದ ತರುವುದರನ್ನ ಹಿಡಿದುಕೊಂಡು ಉಳಿದ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂತ ಮತ್ತು ಉಳಿದೆಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಒಬ್ಬರಿಗೊಬ್ಬರು ಇಡಿ ಆಕ್ಷನ್ ತಗೋರಿ ಅಂತ ಪತ್ರ ಬರೀತಾ ಇರೋರು ಯಾರು? ಕಾಂಗ್ರೆಸ್ಸಿನ ಒಂದು ಗುಂಪು ಪರಮೇಶ್ವರ್ ಅವರ ಮೇಲೆ ಆಕ್ಷನ್ ಆಗಬೇಕು ಅಂತ ತಿಳ್ಕೊಂಡು ಎಲ್ಲಾ ಮಾಹಿತಿಯನ್ನ ಕಳಿಸ್ತಾರೆ. ಮತ್ತೆ ಇಲ್ಲಿ ಡ್ರಾಮಾ ಮಾಡ್ತೀರಿ ನೀವು. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಪರಮೇಶ್ವರ್ ಅವರ ಬಗ್ಗೆ ನಮಗೆ ಗೌರವದ, ಅವರೊಬ್ಬ ಸಭ್ಯ ರಾಜಕಾರಣಿ. ಏನಾಗಿದೆ ಅಂದ್ರೆ ಅವರು ಹುಡುಕ್ತಾ ಇದ್ದಾರೆ. ಬಿಕಾಸ್ ದೆರ್ ಆರ್ ಕಂಪ್ಲೇಂಟ್ಸ್. ಇವರೇ ಕಳಿಸಿದ್ದು ಮಾಹಿತಿ ಎಲ್ಲ. ಯಾರು? ಕಾಂಗ್ರೆಸ್ನವರೇ, ಕಾಂಗ್ರೆಸ್ಸಿನ ಒಂದು ಗುಂಪಿನವರೇ ಕಳಿಸಿದ್ದಾರೆ. ಸಿದ್ದರಾಮಯ್ಯನವರಿಗೂ ಗೊತ್ತದ ಯಾರು ಕಳಿಸ್ಯಾರಂತ. ಯಾರಿಗೆ ಗೊತ್ತದ? ಸಿದ್ದರಾಮಯ್ಯನವ್ರು ಕೇಳ್ರೆ ಹೇಳ್ತಾರೆ, ಇಂಟೆಲಿಜೆನ್ಸ್ ಅವ್ರ ಕಡೆ ಅದ. ಮತ್ತೆ ಈ ಡ್ರಾಮಾ ಮಾಡ್ತೀರಿ ನೀವು ಸಿದ್ದರಾಮಯ್ಯನವರೇ. ಮತ್ತು ಮಾಹಿತಿ ಸಿಕ್ಕಾಗ ಇಡೀ